ಹೊರಡ್ತಾ ಇದ್ದೀನಿ. ಅಖಿಲ, ಬೆಳಗ್ಗೆನೆ ಎಲ್ಲಿಗೋ ಹೊರಟಿರೋ ಹಾಗಿದೆ? ರಮಾಕಾಂತ್ ಮೈತ್ರಿ ಇಂಡಿಯಾಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಹೌದಾ, ಸರಿ. ಹಾಗಿದ್ರೆ ನಾನು ಹೋಗಿ ರೆಡಿಯಾಗಿ ಬರ್ತೀನಿ, ಒಟ್ಟಿಗೆ ಹೋಗೋಣ. ಬೇಡ, ಹೋಗ್ತಾ ಇರೋದು ನಾನು ಒಬ್ಬಳೇ. ನಿಮಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ಬಂದು ನಿಮ್ಮನ್ನು ಭೇಟಿ ಮಾಡಿ ಹೋಗ್ತೀವಿ ಅಂತ ಹೇಳಿದ್ರು. ನೀವು ಹುಷಾರಾಗೇ ಇದ್ದೀರಲ್ಲ, ಅದಕ್ಕೆ ಅವರನ್ನು ಮನೆಗೆ ಕರೆಯೋ ಮನಸ್ಸು ನನಗೆ ಬರಲಿಲ್ಲ. ನೀವು ಜೊತೇಲಿ ಬರೋದು ನನಗಿಷ್ಟ ಇಲ್ಲ. ನಾನು ಒಬ್ಬಳೇ ಹೋಗಿ ಬರ್ತೀನಿ. ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಜನನಿ, ನಾನು ಹೊರಗೆ ಹೋಗ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಇರಲ್ಲ ಅಂತ ಸಾವಿತ್ರಿಗೆ ಹೇಳ್ಬಿಡು. ಸರಿ ಅತ್ತೆ. ಇದು ಸರಿಯಾದ ಟೈಮ್ಗೆ ಆ ದೇವರು ಅತ್ತೆ ಹೊರಗೆ ಹೋಗುವಾಗ ಮಾಡಿದ್ದಾನೆ. ನನಗಿನ್ನೂ ಕೆಲಸ ಈಸಿ ಆಗುತ್ತೆ. ನಾನು ಬಂದೇ ಇರು. ಏನಿದು ಗುಸುಗುಸು? ಡ್ಯಾಡ್, ಅದೇನಂದರೆ ನಮ್ಮಲ್ಲಿರೋ ಸಮಸ್ಯೆ ಏನಿದೆ, ಈಗ ಮಾಮು ಪಾರ್ವತಿನ ಒಪ್ತಾ ಇಲ್ಲ ಸೊಸೆ ಅಂತ. ಹಾಗಾಗಿ ಪಾರ್ವತಿ ಮನೆ ಮಹಾರಾಣಿಯ ಕಾಣಿಸಿದ್ರೆ ಮಾಮ್ ಒಪ್ಪೋದು ಅಂತ ಒಂದು ಜಸ್ಟ್ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಅದಕ್ಕೋಸ್ಕರ ಮಾಮ್ ಆಚೆ ಹೋದ ತಕ್ಷಣವೇ ಜರ್ನಿ ಹೋಗಿ ಸೀರೆ ಕತ್ಕೊಂಬರೋಕ್ಕೆ ಅಂತ ಹೋಗಿದ್ದಾಳೆ. ಕರ್ಕೊಂಡ್ಮೇಲೆ ಅದ್ರ ಹುಟ್ಟಿಸಿ ಮಾಮಗೆ ತೋರ್ಸೋಣ ಅಂತ. ಓಕೆ, ಗುಡ್ ಪ್ಲ್ಯಾನ್. ಹಬ್ಬ, ಅಂತೂ ಅತ್ತೆ ಸೀರೆ ಕದ್ದಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಇನ್ನೇನು ಸಿಕ್ಕಾಕೋಬೇಕು. ಸ್ವಲ್ಪ ಹೊತ್ತಲ್ಲಿ ಬಚಾವಾದ್ವಿ. ತಗೊಳ್ಳಿ. ಸೀರೆ ಮಾತ್ರ ಸಾಕಾ? ಒಡವೆ ಬೇಡವಾ? ಮಾವ, ಒಡವೆನಾ? ಅಖಿಲ ಒಡವೆಗಳು. ಜನನಿ, ತಗೊಳಮ್ಮ, ಪಾರ್ವತಿಗೆ ಹಾಕು. ಬೇಡ ಮಾವ. ಯಾಕಮ್ಮ? ಅಖಿಲಮ್ಮ ನನ್ನ ಪಾಲ್ಗೆ ದೇವ್ರಿದ್ದ ಹಾಗೆ. ದೇವ್ರ ಮೇಲೆ ಹಾಕೋ ಒಡವೆ ದೇವ್ರಿಗೆ ಮಾತ್ರ ಮೀಸಲು. ನನ್ನಂಥ ಸಾಮಾನ್ಯ ಮನುಷ್ಯರು ಅದನ್ನು ಹಾಕೋಬಾರ್ದು. ಒಂದು ಸಲ ನೀನು ಅಖಿಲ ಮನಸ್ಸು ಗೆದ್ದರೆ ಪ್ರತಿದಿನ ಖುಷಿಯಾಗಿರ್ತೀಯ. ಅದಕ್ಕೋಸ್ಕರ ಅಂತಲೇ ಅವಳು ಹಾಗೆ ಕಾಣೋ ಥರ ನಿನ್ನನ್ನು ರೆಡಿ ಮಾಡಿಸ್ತಿರೋದು. ಯಾವುದೇ ಒಂದು ಕಲ್ಲು ಉಳಿಪೆಟ್ಟು ಬಿದ್ದ ತಕ್ಷಣ ಅದು ಶಿಲೆ ಆಗಲ್ಲ. ಶಿಲೆ ಬಗ್ಗೆ ಒಂದು ಕಲ್ಪನೆ ಇರಬೇಕು. ಆ ಕಲ್ಲನ್ನು ಕೆತ್ತಾ ಹೋಗಬೇಕು. ಪೆಟ್ಟು ಬಿದ್ದು ಆ ಶಿಲೆ ರೂಪುಗೊಂಡಾಗ ಅದಕ್ಕೆ ಬೆಲೆ ಬರೋದು. ಹಾಗೇನೆ ಅಖಿಲಾಗೂ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ದಿನ ಬರುತ್ತೆ. ಯೋಚನೆ ಮಾಡಬೇಡ. ಈಗಲಾದ್ರೂ ರೆಡಿ ಆಗ್ಬೋದಾ ಅಥವಾ ಮತ್ತೆ ರಾಜಾಜ್ಞೆ ಆಗ್ಬೇಕಾ?
ಜನನಿ ಬೇಗ ರೆಡಿ ಮಾಡಮ್ಮ. ಬನ್ನಿ ಬನ್ನಿ. ಏನು ಬ್ರೋ, ಮೊದಲನೇ ಸಲ ಮದುವೆ ಹುಡುಗಿ ನೋಡೋ ಥರ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದೆಯಾ? ಹ್ಞೂ, ಮತ್ತೆ ಯಾವಾಗಲೂ ನನ್ನ ಹೆಂಡತಿ ನಾರ್ಮಲ್ ಆಗಿ ನೋಡ್ತಾ ಇದ್ದೆ. ಇವತ್ತು ಸ್ಪೆಷಲ್ ಆಗಿ ಬರ್ತಾಳಲ್ವಾ, ನನ್ನ ಚಲವೆ ಹೇಗೆ ಕಾಣಿಸ್ತಾಳು ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಪ್ರೀತು. ಡೋಂಟ್ ವರಿ ಬ್ರೋ, ನಿನ್ನ ಚೆಲುವೆನ ರೆಡಿ ಮಾಡ್ತಿರೋದು ನನ್ನ ಚೆಲುವೆ ಅಲ್ವಾ? ಸಕ್ಕತ್ತ ರೆಡಿ ಮಾಡಿರ್ತಾಳೆ. ಆಯ್ತು ಬಿಡ್ರಪ್ಪ, ಇಬ್ರು ಹೆಂಡ್ತಿರು ಚೆಲುವೆರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನಿಮ್ಮನ್ನು ನೋಡ್ತಿದ್ರೆ ನನ್ನ ದೃಷ್ಟಿನೇ ತಾಗೋ ಥರ ಇದೆ. ಬನ್ನಿ ಹೋಗೋಣ. ಭಾವ, ಭಾವ, ಯಾಕಮ್ಮ ಜನನಿ, ಪಾರ್ವತಿಯಲ್ಲಿ ಅಲ್ಲ, ಯಾಕೆ ಇಷ್ಟೊಂದು ಗಾಬರಿಲಿದ್ಯಾ? ಬನ್ನಿ ಗೊತ್ತಾಗುತ್ತೆ. ಜನನಿ, ಎಷ್ಟು ಚಂದ ಅಲಂಕಾರ ಮಾಡಿದ್ಯಮ್ಮ. ನಿನ್ ಗಾಬರಿಲಿ ಕರೆದಿದ್ ನೋಡಿ ಅಖಿಲಾನೇ ಬಂದ್ಬಿಟ್ಲೇನೋ ಅನ್ಕೊಂಡೆ. ಅಲ್ಲ ಪಾರ್ವತಿ, ನೀನು ಯಾಕೆ ಗಾಬರಿ ಆಗಿದ್ಯಾ? ಯಾಕೆ ಅಂದ್ರೆ ಸತ್ಯ ಏನು ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ. ಏನೇ ಪಾರ್ವತಿ, ಒಡವೆ ಹಾಕೊಂಡು ಸೀರೆ ಉಟ್ಕೊಂಡು ಜುವೆಲರಿ ಆ್ಯಡ್ ಶೂಟ್ಗೆ ಹೋಗ್ತಾ ಇದೆಯಾ? ಇದು ಅಕ್ಕನ ಸೀರೆ ತಾನೇ? ಇಲ್ಲ ಚಿಕ್ಕತ್ತೆ, ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ಹೌದಾ? ಹಾಗಾದ್ರೆ ಜುವೆಲರಿ ಎಲ್ಲ ಅದನ್ನು ಆರ್ಡರ್ ಮಾಡಿ ತರಿಸ್ದೆ ಅಂತ ಹೇಳಿದ್ರೆ ನಂಬೋದಕ್ಕೆ ನಾನಿನ್ ಕಿವಿಲಿ ಲಾಲ್ಬಾಗ್ ಇಟ್ಕೊಂಡಿಲ್ಲ. ನನಗೆ ಗೊತ್ತು, ಅಕ್ಕ ಇಲ್ಲದೆ ಇರುವಾಗ ಇವಳನ್ನ ಅಕ್ಕನ ಥರ ಸಿಂಗಾರ ಮಾಡಿ ಮೆರೆಸ್ತಾ ಇದ್ದೀರಲ್ಲ, ಮಾಡ್ತೀನಿ ಇರು. ಈಗಲೇ ಅಕ್ಕಂಗೆ ಫೋನ್ ಮಾಡ್ತೀನಿ. ಮೇಡಮ್ ಮೇಡಮ್ ಮೇಡಮ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅಮ್ಮಂಗೆ ಫೋನ್ ಮಾಡಬೇಡಿ ಮೇಡಮ್. ಮೇಡಮ್ ಮೇಡಮ್ ಮೇಡಮ್, ಬಿಡೆ ಕೈನ. ಆವಾಗಿಂದ ಅಕ್ಕನಿಗೆ ಫೋನ್ ಮಾಡ್ತಾ ಇದ್ದೀನಿ, ಅಕ್ಕ ರಿಸೀವೇ ಮಾಡ್ತಾ ಇಲ್ಲ. ಅವ್ರ
ಅವ್ರು ನನಗೆ ವಾಪಸ್ ಫೋನ್ ಮಾಡಲಿ, ನಿಮ್ಮ ಹೀರೋಯಿನ್ ಪಿಕ್ಚರ್ನ ಅವ್ರಿಗೆ ಸರಿಯಾಗಿ ತೋರಿಸ್ತೀನಿ. ಯಾಕಮ್ಮ ಜನನಿ ನಗ್ತಾ ಇದೀಯಾ? ನಾನೇನ್ ಜೋಕ್ ಮಾಡ್ಲಿಲ್ಲ, ಸೀರಿಯಸ್ ಆಗೇ ಹೇಳಿದ್ದು. ನಂಬಿಕೆ ಇಲ್ಲ ಅಲ್ಲ? ಈಗ ಇನ್ನೊಂದ್ಸಲ ಅಕ್ಕಂಗೆ ಫೋನ್ ಮಾಡ್ಲಾ? ಅಯ್ಯೋ ಚಿಕ್ಕತ್ತೆ, ನನ್ನ ಅಕ್ಕಿದು ನಿಮ್ಮ ವಿಷಯಕ್ಕಲ್ಲ, ನಾನು ಪಾರ್ವತಿಯವ್ರ ವಿಷಯದಲ್ಲಿ ಚಾಲೆಂಜ್ ಕಟ್ಟಿದ್ದೆ. ಕೊನೆಗೋದ್ರೆ ನಾನೇ ಗೆದ್ಬಿಟ್ಟೆ. ಚಾಲೆಂಜಾ? ಏನ್ ಚಾಲೆಂಜು? ಹೂ ಚಿಕ್ಕತ್ತೆ, ಮಾವ ಪ್ರೀತು ಪದೇ ಪದೇ ಏನ್ ಹೇಳ್ತಿರೋ ಗೊತ್ತಾ? ಏನಂತ? ಅತ್ತೆ ನಂತರದ ಸ್ಥಾನನ ಪಾರ್ವತಿಯವರು ಪರ್ಫೆಕ್ಟ್ ಆಗಿ ತುಂಬ್ತಾರಂತೆ. ಅದನ್ನ ನಾನು ಒಪ್ಕೋತೀನ? ಅಲ್ಲ ಚಿಕ್ಕತ್ತೆ, ಪಾರ್ವತಿಯವರು ಭಾವಂಗೆ ಒಳ್ಳೆ ಹೆಂಡತಿ ಆಗ್ತಾರೆ, ಮಾವಂಗೆ ತಕ್ಕ ಸೊಸೆ ಆಗ್ತಾರೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಯಾವಾಗ ಅತ್ತೆ ಸರಿ ಸಮಾನವಾಗಿ ಪಾರ್ವತಿಯವ್ರು ನಿಲ್ತಾರೆ ಅಂತ ಹೇಳಿದ್ರೋ ಅದನ್ನ ಮಾತ್ರ ನಾನು ಒಪ್ಲಿಲ್ಲ ಚಿಕ್ಕತ್ತೆ. ಖಂಡಿತ ಹಾಗಾಗೋದಿಕ್ ಸಾಧ್ಯನೇ ಇಲ್ಲ ಅಂದೆ. ಕರೆಕ್ಟಾಗಿ ಹೇಳಿದ್ಯಮ್ಮ. ಯಾವ ಆಂಗಲ್ ಅಲ್ಲೂ ಅಕ್ಕನ್ ಸರಿ ಸಮಾನಕ್ಕೆ ಇವಳು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಹೇಳಿದ್ಯಾ. ವೆರಿ ಗುಡ್ ಜನನಿ. ಹೌದಲ್ವಾ? ಅರಸನ ಕೋಟೆ ಅಖಿಲಾಂಡೇಶ್ವರಿ ತರ ಕಾಣೋದು ಅಂದ್ರೆ ಏನು, ಅವ್ರ ತರ ಆಗೋದು ಅಂದ್ರೆ ಏನು? ಕಡ್ಲೆಕಾಯಿ ತಿನ್ನೋಷ್ಟು ಸುಲಭ ಅನ್ಕೊಂಡಿದ್ದಾರೆ ಇವರೆಲ್ಲ. ನನ್ನ ಮಾತನ್ನ ಸೂತ್ರ ಒಪ್ಪೋದೇ ಇಲ್ಲ ಅಂತಾರೆ. ಅದಕ್ಕೆ ನಾನು ಏನ್ ಮಾಡಿದೆ ಗೊತ್ತಾ? ಮುಂದೆ ನಾನು ಹೇಳ್ತೀನಿ. ಹಾ ಹೇಳಿ. ಅಖಿಲಕ್ಕನ ತರ ಕಾಣಿಸ್ತಾಳ ಅಂತ ಇವಳನ್ನ ಈ ತರ ರೆಡಿ ಮಾಡಿದ್ಯಾ ಅಲ್ವಾ? ಎಸ್, ಅತ್ತೆ ತರ ಕಾಣಿಸೋದಿಕ್ಕೆ ಅವ್ರ ತರ ಸೀರೆ ಒಡವೆ ಎಲ್ಲ ಹಾಕಿ ಇವ್ರಿಗೆಲ್ಲ ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ. ಅಷ್ಟಲ್ಲಿ ನಾನು ಬಂದೆ. ಹಾ ಕರೆಕ್ಟ್ ಚಿಕ್ಕತ್ತೆ. ಈಗ ನೀವೇ ಹೇಳಿ, ಪಾರ್ವತಿಯವರು ಅತ್ತೆ ತರ ಕಾಣಿಸ್ತಾ ಇದ್ದಾರಾ? ಹೇಳಿ. ಯಾವ ಆಂಗಲ್ ಇಂದನೂ ಕಾಣಿಸ್ತಾ ಇಲ್ಲ. ಒಳ್ಳೆ ಬೆದ್ರು ಬೊಂಬೆ ತರ ಕಾಣಿಸ್ತಾ ಇದ್ದಾಳೆ ಅಲ್ವಾ? ಅಲ್ಲ ಚಿಕ್ಕತ್ತೆ, ನಮ್ಮ ಅತ್ತೆಗಿರೋ ಆಟಿಟ್ಯೂಡ್ ಅಲ್ಲಿ 1% ಆದ್ರೂ ಈ ಪಾರ್ವತಿಯವರಿಗಿದ್ಯಾ? 100% ಇಲ್ಲ. ಅವ್ರಿಗಿರೋ ಸ್ಟೈಲು, ಸ್ಮೈಲು, ಲುಕ್ಕು ಪಾಪ ಪಾರ್ವತಿ ಅವ್ರಿಗೆ ಬೀಟ್ ಮಾಡೋದಕ್ಕಾಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಬೀಟ್ ಮಾಡೋದಿರ್ಲಿ, ಟಚ್ ಮಾಡೋಕ್ಕೂ ಆಗಲ್ಲ ಇವಳಿಗೆ. ಅಲ್ವಾ? ಹೇಳಿ ಹೇಳಿ ಇವ್ರಿಗೆಲ್ಲ. ಪಾರ್ವತಿಯವರೇ, ಅಯ್ಯೋ ಜನನಿ, ಹೋದ್ರೆ ಹೋಗ್ಲಿ ಬಿಡಮ್ಮ. ನಿಜ ಹೇಳಿದ್ರೆ ಎಲ್ಲರೂ ಊರ್ಕೊಳ್ತಾರೆ. ಆದ್ರೆ ನನಗಿವತ್ತು ಸಖತ್ತು ಖುಷಿ ಆಗ್ತಿದೆ, ಮಜಾ ಬಂತು. ಜನನಿ, ನೀನು ಜೀನ್ಸ್ ಕಣಮ್ಮ, ಜೀನಿಯರ್ಸ್ ಕಣಮ್ಮ. ಚಿಕ್ಕಿ ಇದೇನಪ್ಪ ಇವತ್ತು ಹೊಸದಾಗಿ ಚಿಕ್ಕಿ ಮಿಕ್ಕಿ ಕಿಕ್ಕಿ ಅಂತ? ಅದು ಇವತ್ತು ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಉಕ್ಕಿ ಹರಿತಾ ಇದೆ, ಅದಕ್ಕೋಸ್ಕರ. ಇಸ್ ಇಟ್ಟು? ಥ್ಯಾಂಕ್ಸು. ಈ ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಜೀವ ಅಂದರೆ ನೀನೊಬ್ಬನೇ ಪ್ರೀತು. ಚಿಕ್ಕಿ, ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಅದೆಂತ ಪರ್ಸ್ನಲ್ಲು? ಇಲ್ಲಿರೋದು ನಿನ್ನ ಹೆಂಡತಿ, ನಿಮ್ಮ ಅಪ್ಪ ಅಣ್ಣ ಅಷ್ಟೇ ತಾನೇ. ಇಲ್ಲೇ ಹೇಳು, ಪರವಾಗಿಲ್ಲ. ಚಿಕ್ಕಿ, ಅದು ಎಲ್ಲರ ಮುಂದೆ ಹೇಳಕ್ಕಾಗ್ದಿರೋಂಥ ವಿಷಯ, ಅದಕ್ಕೋಸ್ಕರ. ಹೌದಾ? ಆ ಸೈಡ್ಗೆ ಹೋಗೋಣ. ಪ್ರೀತು, ಅರಸನ ಕೋಟೆ ಸೊಸೆ ಥರ ನಡ್ಕೊಂಡ್ಲು ಕಣ. ಅದೆಲ್ಲ ನೀವೇ ಇನ್ಸ್ಪಿರೇಷನ್ನು, ಗೊತ್ತಿಲ್ಲ ನಿಮಗೆ? ಬನ್ನಿ. ಪಾರ್ವತಿಯವರೇ, ನಾನು ಆಗಲೇ ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಗಿದೆ ಅಂತ ಗೊತ್ತು. ಆದರೆ ಆ ಸಂದರ್ಭದಲ್ಲಿ ವಿಧಿ ಇಲ್ಲದೆ ನಾನು ಹಾಗೆ ಮಾತಾಡಲೇಬೇಕಾಯ್ತು. ಇಲ್ಲ ಅಂತಿದ್ದರೆ ಚಿಕ್ಕತ್ತೆ ಅತ್ತೆ ಹತ್ರ ಕಂಪ್ಲೇಂಟ್ ಹೇಳಿಬಿಡ್ತಾ ಇದ್ರು. ನನ್ನ ಮಾತಿಂದ ನಿಮಗೆ ತುಂಬ ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸಿ ಪಾರ್ವತಿಯವರೇ. ನೀವು ನನ್ನ ಬಗ್ಗೆ ಹಾಗೆ ಹೇಳಿದ್ರಿ ಅಂತ ನನಗೆ ಖಂಡಿತ ಬೇಜಾರಿಲ್ಲ. ನೀವು ಸುಳ್ಳು ಹೇಳಿದ್ರು ಅದರಲ್ಲಿ ಸತ್ಯನೇ ಅಡಗಿದೆ.
ಹೇಳೋದಕ್ಕೆ ಸಾಧ್ಯ? ನಾನು ಅವ್ರು ಸರಿ ಸಮಾನವಾಗಿ ನಿಲ್ಲೋದಿರಲಿ, ಅವ್ರು ಇಷ್ಟವಾದ ಸೊಸೆ ಆಗೋಕ್ಕೆ ಕೂಡ ಸಾಧ್ಯ ಇಲ್ಲ. ನನಗಿದೆಲ್ಲ ಬೇಡ, ಇಷ್ಟ ಇಲ್ಲ ಅಂತ ಹೇಳ್ದೆ. ಆದರೂ ನೀವು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇವಾಗಿದ್ದು ತಪ್ಪು ಅಂತ ನಿಮ್ಗಳಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಅಖಿಲಮ್ಮನ ಸೀರೆ, ಒಡವೆ ಇದ್ಯಾವುದನ್ನು ಹಾಕೊಳ್ಳೋ ಯೋಗ್ಯತೆ ನನಗಿಲ್ಲ. ಏನ್ ಪ್ರೀತು, ಇವತ್ತು ಜ್ಯೂಸ್ ಎಲ್ಲ ಕೊಟ್ಟು ತುಂಬಾ ನೈಸ್ ಮಾಡ್ತಾ ಇದೀಯಾ? ಅದರಲ್ಲಿ ಏನೋ ಪರ್ಸನಲ್ ಆಗಿ ಹೇಳ್ಬೇಕು ಅಂತೇಳಿ ಅಲ್ಲಿಂದ ಕರ್ಕೊಂಡು ಬಂದೆ. ಏನ್ ಹೇಳು? ಚಿಕ್ಕೆ, ಮಾಮ್ನ ಇಷ್ಟು ವರ್ಷದಿಂದ ತುಂಬ ಹತ್ತಿರದಲ್ಲಿ ನೋಡಿದಿರಲ್ವಾ? ನೀವು ಮಾಮ್ ಥರ ಆಗಬೇಕು ಅಂತ ಅನ್ಕೊಂಡಿದ್ದೀರಲ್ವಾ? ತುಂಬಾ ಸಲ ಅನ್ಕೊಂಡಿದ್ದೀನಿ. ಅಲ್ಲಿಗೆ ಮಾಮ್ ಥರ ಸ್ಟೈಲಾಗೆ ಸೀರಿಯಸ್ ಆಗಿ ಮಾತಾಡೋದು, ಕೂರೋದು, ನಿಲ್ಲೋದು ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ, ರೈಟ್? ನೋ, ರಾಂಗ್. ರೈಟ್. ಈ ಮನೆಯಲ್ಲಿ ಮಾಮ್ನ ಬಿಟ್ರೆ ನೆಕ್ಸ್ಟ್ ರೆಸ್ಪೆಕ್ಟ್ ಇರೋದು ನಿಮ್ಗೆ ಚಿಕ್ಕಿ. ಇಸ್ ಇಟ್? ಯಾ. ಓ ಮೈ ಗಾಡ್, ಸಿಲಾ, ಸಿಂಡ್ರೆಲಾ, ಕಾಂಚನ, ಮಿಣ ಮಿನಿಂಗ ಈಗ ವಿಷಯಕ್ಕೆ ಬಾ ಪ್ರೀತು. ಆ ಚಿಕ್ಕಿ, ಅದು ಮಾಮ್ ಬಗ್ಗೆ ಎಲ್ಲ ಗೊತ್ತಿರೋ ನಿಮ್ಮಿಂದ ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ. ಟೆಲ್ ಮಿ ವಾಟ್ ಟು ಡೂ? ಅದು ವಾಟ್ ಟು ಡೂ, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಆದ್ರೆ ಬರೀ ವಾಟ್ ಟು ಡೂ ಮಾತ್ರ. ಸೇಮ್ ಕಾಪಿ ಪೇಸ್ಟ್. ಚಿಕ್ಕಿ, ಈಗ ಮಾಮ್ ಥರ ನಡೆಯೋದು, ಕೂರೋದು, ಸೀರಿಯಸ್ ಆಗಿರೋದೆಲ್ಲ ನೀವೇ ಪಾರ್ವತಿಗೆ ಹೇಳ್ಕೊಡ್ಬೇಕು, ಆಯ್ತಾ? ವಾಟ್ ಆ ಮನೆ ಕೆಲಸದೊಳಗೆ ಅಕ್ಕ ಹೆಂಗಿರ್ತಾರೆ, ಕೂತ್ಕೋತಾರೆ, ನಿಂತ್ಕೋತಾರೆ ಅನ್ನೋದನ್ನ ನಾನು ಅವಳಿಗೆ ಹೇಳ್ಕೊಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಅಯ್ಯಯ್ಯೋ ದಡ್ಡಿ ಚಿಕ್ಕಿ, ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಲಾಭ ಇದೆ ಚಿಕ್ಕಿ. ಇಸ್ ಇಟ್? ಎಸ್. ಯಾವ ಥರ? ನೀವು ಹೇಳ್ಕೊಟ್ಟಿದ್ದು ಬ್ರೋಗೆ ಇಷ್ಟ ಆದ್ರೆ ಬ್ರೋ ಓಪನ್ ಮಾಡ್ತಿರೋ ಹೊಸ ಕಂಪ್ನಿಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ನಾನು ಮಾತ್ರ ನಿನ್ನ ನಂಬಲ್ಲಪ್ಪ ಪ್ರೀತು. ಲಾಸ್ಟ್ ಟೈಮ್ ಇದೇ ಥರ ಹೇಳಿ ಸುಳ್ಳು ಹೇಳಿ ನನ್ನ ನಂಬಿಸಿ ದೊಡ್ಡ ಚಳ್ಳೆ ಹಣ್ಣು ತಿನ್ಸಿದ್ಯಾ. ನಾನು ನಿನ್ನ ನಂಬಲ್ಲ. ಅಯ್ಯೋ, ಈ ಸಲ ತಿನ್ಸಲ್ಲ ಚಿಕ್ಕಿ, ಯಾಕಂದ್ರೆ ಬ್ರೋ ನಿಜವಾಗ್ಲೂ ಹೊಸ ಕಂಪ್ನಿ ಓಪನ್ ಮಾಡ್ತಿದ್ದಾನೆ. ನಿಜವಾಗ್ಲೂನಾ? ನಿಮ್ಮೆಲ್ಲಾಣೆ. ಪ್ರೀತು, ಏನ್ ಕಂಪ್ನಿನೋ? ಆರ್ಗ್ಯಾನಿಕ್ ಸೀರೆ ತಯಾರಿಸೋ ಗಾರ್ಮೆಂಟ್ಸ್ ಕಂಪನಿ. ಸೀರೆಲೋ ಆರ್ಗ್ಯಾನಿಕ್ ಇರುತ್ತೇನೋ? ಹ್ಞೂ ಚಿಕ್ಕಿ, ಅದ್ರ ಬಗ್ಗೆ ಈಗ ರಿಸರ್ಚ್ ನಡೀತಾ ಇದೆ. ಸದ್ಯದಲ್ಲೇ ಓಕೆನೋ ಆಗುತ್ತೆ. ಆಗ ದಪ್ಪಗಿರೋ ಆಂಟಿರ್ನ ಅದರಲ್ಲೂ ನಿಮ್ಮನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತ ಬ್ರೋ ಅನ್ಕೊಂಡಿದ್ದಾನೆ. ಓ ಮೈ ಗಾಡ್ ಜಿಲಾ, ಐ ಆಮ್ ರಿಯಲಿ ಖುಷಿ. ಯು ಆರ್ ರಿಯಲಿ ಗ್ರೇಟ್ ಪ್ರೀತು. ಥ್ಯಾಂಕ್ಸ್ ಚಿಕ್ಕಿ. ಅಷ್ಟಕ್ಕೂ ಆ ಕಂಪನಿ ಹೆಸರು ಏನು ಹೇಳಿ? ಟೆಲ್. ಓಪನ್ ದ ಬಾಟಲ್. ವಾವ್, ಸಖತ್ತಾಗಿದೆ. ಟೆಲ್ ಅಲ್ಲ, ಟಲ್. ಈ ವಿಷಯ ಮಾಮ್ಗೂ ಗೊತ್ತಿಲ್ಲ, ಸೊ ಯಾರಿಗೂ ಯು ಡೋಂಟ್ ಟೆಲ್, ಯಾಕಂದ್ರೆ ಇದು ಸೀಕ್ರೆಟು. ಸರಿ, ಈಗ ನಾನು ಓಪನ್ ದ ಬಾಟಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ರೆಡಿ ಇದ್ದೀನಿ. ಏನ್ ಮಾಡ್ಬೇಕು ಹೇಳು ಪ್ರೀತು? ಸಿಂಪಲ್ ಚಿಕ್ಕಿ. ಮಾಮ್ ಬಗ್ಗೆ ನಿಮಗೆ ಗೊತ್ತಿರೋ ಎಲ್ಲ ಬಾಡಿ ಲ್ಯಾಂಗ್ವೇಜ್, ಸ್ಟೈಲ್ ಇದನ್ನೆಲ್ಲ ಪಾರ್ವತಿ ಅವ್ರಿಗೆ ನೀವು ಹೇಳ್ಕೊಡ್ಬೇಕು. ಆ ಪೆದ್ದಿ ದದ್ದಿ ಇದನ್ನೆಲ್ಲ ಕಲಿತಾಳ? ಕಲಿಸ್ಬೇಕು ಚಿಕ್ಕಿ. ಒಂದು ವೇಳೆ ಇದು ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ಆದಿ ಕೈಯಿಂದ ಅದು ಸಾಧ್ಯ ಆಗತ್ತೆ. ಎಕ್ಸಾಕ್ಟ್ಲಿ ರೈಟ್. ಅಂದ್ರೆ ಟ್ರೈನಿಂಗ್ ಕೊಡೋಕ್ಕೆ ನೀವು ರೆಡಿ ತಾನೆ? ಎಸ್, ಐ ಆಮ್ ಗೋಯಿಂಗ್ ಟು ಟೀಚ್. ಓಪನ್ ದ ಬಾಟಲ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್, ದ ಒನ್ ಅಂಡ್ ಓನ್ಲಿ ಧವಲ ದಾಮಿನಿ. ಪಾರ್ವತಿ ಒಡವೆ ತೆಗಿಬೇಡ. ಪಾರು, ಅಪ್ಪ ಹೇಳಿದ ಮಾತನ್ನ ನೆನಪು ಮಾಡ್ಕೊ. ನೀನು ಮಾಮೂಲಿ ಕಲ್ಲಿಂದ ಶಿಲೆ ಆಗಬೇಕು ಅಂದರೆ ಉಳಿಪೆಟ್ಟು ತಿನ್ನಲೇಬೇಕು. ನೋಡು, ಒಂದಲ್ಲ ಒಂದಿನ ನೀನು ಅಮ್ಮನ ನೆಚ್ಚಿನ ಸೊಸೆ ಹಾಗೆ ಹಾಕ್ತೀಯ, ಆ ನಂಬಿಕೆ ನನಗಿದೆ. ಅದು ಅಲ್ಲದೆ ಅಮ್ಮ ನಿನ್ನನ್ನು ಇಷ್ಟಪಡೋ ಥರ ಮಾಡೋದು ಯಾರು ಗೊತ್ತಾ? ಚಿಕ್ಕಮ್ಮನೆ.